ಅದಕ್ಕೆ ಅವತ್ತು ಅಚ್ಚು ವಿಚಾರಕ್ಕೆ ನಿಮ್ಗೆ ಅವಮಾನ ಮಾಡಿದ ವ್ಯಕ್ತಿನೇ ಇವತ್ತು ಬರ್ತಿರೋದು ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿದೆ ಚಿರು. ಏನತ್ಗೆ ನೀವು ಅವಮಾನ ಮಾಡಿರೋ ವ್ಯಕ್ತಿನೇ ಬಂದು ನಿಂತಿದ್ರು ಏನೂ ಆಗೇ ಇಲ್ಲ ಅನ್ನೋ ಥರ ಖುಷಿ ಖುಷಿಯಾಗಿ ಮಾತಾಡ್ತಿದ್ರಿ. ಅಂದ್ರೆ ಇವ್ರು ಅಚ್ಚನ್ ಮದುವೆ ಆಗೋದು ನಿಮ್ಗೆ ಒಪ್ಗೆನಾ? ಮದುವೆ ಆಗ್ಬೇಡ ಅಂದ್ರೆ ನನ್ನ ಮಾತು ಯಾರು ಕೇಳ್ತಾರೆ? ಈಗಾಗಲೇ ಒಂದ್ಸಲ ಅದ್ರ ಬಗ್ಗೆ ಮಾತಾಡಿದ್ಮೇಲೆ ಅರ್ಚನಾ ಮೇಲೆ ಖುಷಿ ಆದ. ಮನೆಗೆ ಬಂದಿದ್ದು ಇದೇ ರಾಹುಲ್ ಅಂತ ಅರ್ಥ ಆದ್ಮೇಲೂ ಹಳೆದನ್ನೆಲ್ಲ ಯಾಕೆ ಕೆದಕ್ಬೇಕು, ಅರ್ಚನಂಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಸುಮ್ಮನಾಗೋದೆ. ಅವರಿಬ್ರು ಚೆನ್ನಾಗಿರ್ತಾರೆ ಅಂದಮೇಲೆ ನಾನು ಸೌರದ್ರಲ್ಲಿ ತಪ್ಪಿಲ್ಲ ಅಂತ ನನಗೆ ಅರ್ಥ ಆಗೋಯ್ತು ಚಿರು. ಇದೆಲ್ಲ ನಿಮ್ಮ ದೊಡ್ಡ ಗುಣ. ಅದಕ್ಕೆ ನೀವಾಗಿರೋದಕ್ಕೆ ನಿಮ್ಗೆ ಅವಮಾನ ಮಾಡಿರೋರು ನಿಮ್ಮ ಕಣ್ಮುಂದೆ ಬಂದ್ರು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಾ. ನಿಮ್ಮ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಅಪ್ಪನ ಥರ ಕೈಯಲ್ಲಿ ಗನ್ ಇರ್ತಾತ್ತು, ಇಲ್ಲ ಮಚ್ಚಿರ್ತಾತ್ತು. ಬೇಡ ಅದಕ್ಕೆ ನಿಮಗೆ ಅವಮಾನ ಮಾಡಿರೋ ಈ ವ್ಯಕ್ತಿ ಜೊತೆ ಅಚ್ಚು ಮದುವೆ ಯಾವುದೇ ಕಾರಣಕ್ಕೂ ಆಗಬಾರ್ದು. ಹೋಗಕ್ಕೆ ನಾನು ಬಿಡಲ್ಲ. ಚಿರು, ನಾನ್ ರಾಹುಲ್ನ ಮದ್ವೆ ಆಗ್ಬಾರ್ದು ಅಂತ ನೀನ್ ಹೇಗೋ ಡಿಸೈಡ್ ಮಾಡ್ತೀಯಾ? ಅತ್ತಿಗೆ ಅವಮಾನ ಮಾಡಿರೋದು ಇದೇ ವ್ಯಕ್ತಿ ಅಂತ ಗೊತ್ತಿದ್ರು ಇದೇ ವ್ಯಕ್ತಿನ ಹೆಂಗೆ ಇಷ್ಟಪಟ್ಟೆ? ಪ್ರೀತಿ ದೂರ ಆದವ್ರನ್ನ ಮತ್ತೆ ಪ್ರೀತಿ ಮಾಡೋದ್ರಲ್ಲಿ ಏನೋ ತಪ್ಪು? ಅಂದ್ರೆ ಈ ರಾಹುಲ್ ಮಾಡಿರೋದು ತಪ್ಪಲ್ಲ ಅಂತಿದ್ಯಾ? ನೀನ್ ನಿಮ್ ಅಕ್ಕೆ ಮಾತು ಕೇಳ್ಕೊಂಡು ರಾಹುಲ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ ಏನೋ ಮಾಡೋದಕ್ಕಾಗತ್ತೆ? ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋದು ನಿನಗೆ ಗೊತ್ತಿಲ್ವಾ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಈ ವಿಚಾರದಲ್ಲಿ ಅತ್ತಿಗೆನೂ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿದ್ಯಾ, ಅಥವಾ ತಪ್ಪೆಲ್ಲ ಅವ್ರದೇ ಅಂತ ಹೇಳ್ತಿದ್ಯಾ? ರಾಹುಲ್ನ ಮನೆ ಕರ್ಸಿ ಅವನಿಗೆ ಅವಮಾನ ಆಗೋ ತರ ನಡ್ಕೊಂಡ್ರೆ ನೀವ್ ಹೇಳಿದನ್ನೆಲ್ಲ ಕೇಳ್ಕೊಂಡು ಅವ್ನ ಕೈ ಕಟ್ಕೊಂಡು ನಿಂತ್ಕೋಬೇಕಾ?